ಹೌದು, ಪಾವಿತ್ರ್ಯತೆ ಇಲ್ಲ. ಅದನ್ನು ಚೆನ್ನಾಗಿ ನಾವು ಮನಗಾಣಬೇಕು. ಇಂಥ ಮಹನೀಯರು ಭಗವಂತನ ಪ್ರತ್ಯಕ್ಷ ಕಂಡಂಥ, ಭಗವಂತನ ಒಲುಮೆಗೆ ಪಾತ್ರರಾದಂಥ ಇಂಥ ಮಹಾನ್ ಋಷಿಗಳು ಜನಿಸಿದಂಥ ಭೂಮಿ ನಮ್ಮ ಭಾರತ. 1596ರಲ್ಲಿ ರಾಘವೇಂದ್ರ ಸ್ವಾಮಿಗಳ ಜನನವಾಗುತ್ತೆ. ಮನ್ಮಥ ನಾಮ ಸಂವತ್ಸರ ಪಾಲ್ಗುಣ ಶುಕ್ಲ ಸಪ್ತಮಿ ರಾಘವೇಂದ್ರ ಸ್ವಾಮಿಗಳು ಅಂದರೆ ವೆಂಕಟನಾಥ ಅಂತ ಅವರ ನಾಮಕರಣ, ಅವರ ಜನನವಾಗುತ್ತೆ. ಒಳ್ಳೆ ಪವಿತ್ರವಾದಂಥ ಗುರುವಾರ, ಮೃಗಶಿರ ನಕ್ಷತ್ರ. ಅವರು ಜನಿಸಿದ್ದು ಭುವನಗಿರಿ, ಈಗಿನ ತಮಿಳುನಾಡು ಭಾಗ. ಅದು ಭುವನಗಿರಿಯಲ್ಲಿ 1596ರಲ್ಲಿ ಜನಿಸ್ತಾರೆ. 1621ರಲ್ಲಿ ದುರ್ಮತಿ ನಾಮ ಸಂವತ್ಸರದಲ್ಲಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ. ಆಗ ಅವರಿಗೆ 26 ವಯಸ್ಸು. ಅವರ ಮೂಲನಾಮ ವೆಂಕಟನಾಥ, ತಂದೆ ತಾಯಿ ಇಟ್ಟಿದ್ದು ವೆಂಕಟನಾಥ. ಯಾಕೆಂದರೆ ಶ್ರೀನಿವಾಸನ ವರಪ್ರಸಾದದಿಂದ ಜನಿಸ್ತಾರೆ. ಶ್ರೀನಿವಾಸನ ಹೆಸರನ್ನು ವೆಂಕಟನಾಥ ಅಂತ ಇವರಿಗೆ ಇಡ್ತಾರೆ.